ನಾವು ಒಬ್ಬರು ಇರಬೇಕು. ಇಲ್ಲಿ ಪೇಷಂಟ್ ಎಲ್ಲ ನೋಡಿಕೊಂಡು ಇರ್ತೀವಿ. ನಾನು IT ನಲ್ಲಿ 34 ಇಯರ್ಸ್ ಹಾಸ್ಪಿಟಲ್ ಡ್ರೆಸ್ಸರ ಕೆಲಸ ಮಾಡಿದ್ದೀನಿ. ಇವಾಗ ರಿಟೈರ್ಡ್ ಆಗಿದ್ಮೇಲೆ ಈ ನೋವೆಲ್ಲ ಬಂದುಬಿಟ್ಟಿದ್ರೆ ನಮ್ಮ ಮಗಳು ಇಬ್ಬರು ಹೆಣ್ಮಕ್ಕಳು, ಒಂದು ಹೋಗ್ಬಿಟ್ಟಾಳೆ ಡೈರೆಕ್ಟ್ಗೆ, ಒಂದಿದ್ದಾಳೆ ಅವಳು ನರ್ಸು. ಅವಳು ಹಿಂಗಿಲ್ಲ, வெளிநாட்டிலிದ್ದಾಳೆ. ಅವಳೇ ತಗೊಂಡು ಅಲ್ಲಿ ಯಾರು ನೋಡುವಾಗ ಇಲ್ಲೇ ನೀ ಇಲ್ಲೇ ಇರು, ಸಾಗೋವರೆಗೂ ನೀ ಇಲ್ಲಿತಾ ಇರಬೇಕು ಅಂತ ಇಲ್ಲಿ ಇಟ್ಟುಬಿಟ್ಟು ಹೋಗಿ. ಬರೀ ಇವಷ್ಟೇ ಅಲ್ಲದೆ ಇಲ್ಲಿಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಂದ ಬಳಲುತ್ತಿರುವವರು ದಾಖಲಾಗಿದ್ದಾರೆ. ಅದರಲ್ಲಿ ತಮಿಳುನಾಡಿನ 14 ವರ್ಷದ ತೇಜಸ್ವಿನಿ ಮತ್ತು ಅವಳೊಟ್ಟಿಗೆ ಕೇರಳದ ಕೊಚ್ಚಿನ್ ರವರಾದ ಲಕ್ಷ್ಮಿ ರಮಾ ಕೂಡ ಮಾನಸಿಕ ರೋಗದಿಂದ ಬಳಲುತ್ತಿದ್ದಾರೆ. ಸಾಮಾನ್ಯವಾಗಿರುವವರನ್ನೇ ಮನೆಯಲ್ಲಿ ನೋಡಿಕೊಳ್ಳುವುದು ಬಹಳ ಕಷ್ಟವಾಗಿರುವಾಗ ಇಂತಹ ಮಾನಸಿಕ ರೋಗಿಗಳನ್ನು ಹೇಗೆ ತಾನೇ ನೋಡಿಕೊಳ್ಳಲು ಸಾಧ್ಯ ಹೇಳಿ? ಇಂಥವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳಬೇಕಾಗುತ್ತದೆ. ಸ್ವಲ್ಪ ಉದಾಸೀನ ತೋರಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಇಂಥವರನ್ನು ಸಹ ತುಂಬಾ ಜಾಗರೂಕತೆಯಿಂದ ಮುತುವರ್ಜಿ ವಹಿಸಿ KNC ಆರೋಗ್ಯಧಾಮ ನೋಡಿಕೊಳ್ಳುತ್ತದೆ. ಎಷ್ಟೇ ಹಣವಿದ್ದರೂ ನಮ್ಮ ಮಾನಸಿಕ ನೆಮ್ಮದಿಗೆ ನಮ್ಮ ಸುತ್ತಲ ಪರಿಸರ ಮತ್ತು ಪರಿಸ್ಥಿತಿಗಳು ಕೂಡ ಕಾರಣವಾಗುತ್ತದೆ. ಅಂತಹ ಸುಂದರ ಪರಿಸರವನ್ನು ಸೃಷ್ಟಿ ಮಾಡಿ ಕೊಡುವಲ್ಲಿ KNC ಆರೋಗ್ಯಧಾಮ ಒಂದು ಹೆಜ್ಜೆ ಮುಂದೆ ಇದೆ. ಅಶಕ್ತರಿಗೊಂದು ಶಕ್ತಿ KNC ಆರೋಗ್ಯಧಾಮ ಹೆಲ್ತ್